ಧಮಕಿ ಹಾಕಿದಂತಹ ರಾಜೀವ್ ಗೌಡ ಈಗ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಯಾಕಂದರೆ ಈ ಹಿಂದೆ ಪೌರಾಯುಕ್ತಿಗೆ ಧಮಕಿ ಹಾಕಿ ದೊಡ್ಡ ವಿವಾದ ಆಗಿತ್ತು. ಒಂದು ಕೆಲ ದಿನಗಳ ಕಾಲ ತಲೆಮರೆಸ್ಕೊಂಡಿದ್ದ. ಈಗ ದಿಢೀರಂತ ಹೇಳಿ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿ ದೇವರ ಮೊರೆ ಹೋಗಿದ್ದಾನೆ. ತಾನು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಳೋಕೆ ಬಂದಿದ್ದಾರಾ ಅಥವಾ ಜನರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನ ಅನ್ನೋ ಗೊತ್ತಿಲ್ಲ. ಆದರೆ ದೇವಸ್ಥಾನದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ತಪ್ಪಿನ ಅರಿವಾಗಿ ದೇವರ ಮೊರೆ ಹೋದಂತೆ ಕಾಣ್ತಾ ಇದೆ ರಾಜೀವ್. ಈಗ ಧಮಕಿ ಹಾಕಿದಂತಹ ರಾಜೀವ್ ಗೌಡ ಸಾದಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನಡೆಸಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಒಳಿತಿಗಾಗಿ ಏರ್ಪಡಿಸಿದಂತಹ ವಿಶೇಷ ಪೂಜೆ ಅಂತ ಹೇಳ್ತಾ ಇದ್ದಾರೆ. 7,000 ರಿಂದ 8,000 ಜನರಿಗೆ ಔತಣಕೂಟವನ್ನು ಕೂಡ ಏರ್ಪಡಿಸಿದ್ದಾರೆ. ಮಹಿಳೆಯರಿಗೆ ಅರಿಶಿಣ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದಿದ್ದಾರೆ ರಾಜೀವ್ ಗೌಡ. ಕಷ್ಟ ಕಾಲದಲ್ಲಿ ನನ್ನ ಜೊತೆಗೆ ನಿಂತಿದ್ದಂತಹ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಮಾತನಾಡಿದ್ದಾರೆ. ನನ್ನ ವಿರುದ್ಧ ಯಾರೋ ರಾಜಕೀಯ ಪಿತೂರಿಯನ್ನು ನಡೆಸಿದ್ದಾರೆ. ರಾಜೀವ್ ಗೌಡ ಹೇಳ್ತಾ ಇರುವಂಥದ್ದು. ರಾಜೀವ್ ಗೌಡ ಕತೆ ಮುಗೀತು ಅಂತ ಕೆಲವರು ಅಂದ್ಕೊಂಡಿದ್ರು, ಆದರೆ ಅದು ಮುಗಿದಿಲ್ಲ. ಇನ್ನು ಸಾದಲಮ್ಮ ದೇವಸ್ಥಾನದಲ್ಲಿ ಆರಕೆಯನ್ನು ಹೊತ್ಕೊಂಡಿದ್ದು ಅದನ್ನೆಲ್ಲ ತೀರಿಸಿದ್ದಾರೆ. ಇನ್ನು ಭಕ್ತರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಏನಿದ್ದಾರೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಕ್ಷೇತ್ರದ ಜನತೆ ಏನಿದ್ದಾರೆ ನನಗೆ ಧೈರ್ಯ ಕೊಟ್ಟಿದ್ದಾರೆ ಅಂತ ಮಾತನಾಡಿದ್ದಾರೆ. ನನ್ನ ಉಸಿರು ಇರುವವರೆಗೂ ಕೂಡ ನಾನು ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಕೆಲಸ ಮಾಡ್ತೀನಿ. ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಈ ರೀತಿಯಾಗಿ ಈಗ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ಮಾತನಾಡಿದಂತಹ ಮಾತುಗಳು ಬೇರೆ. ಧಮಕಿ ಹಾಕಿದಾಗ ಉಪಯೋಗಿಸಿದಂಥ ಪದ ಬಳಕೆ ಬೇರೆಯಾಗಿತ್ತು. ಒಬ್ಬ KS ಅಧಿಕಾರಿಗೆ ಯಾವ ರೀತಿಯಾಗಿ ಮಾತನಾಡಬೇಕಂತ ಅರಿವಿಲ್ಲದೇನೆ ಮಾತನಾಡಿದ್ರು. ಆ ನಂತರ ಇಲ್ಲ ಏನೋ ಬಾಯಿ ತಪ್ಪಿ ಅಂದೆ ಅಂತ ಮಾತನಾಡಿ ಕ್ಷಮೆಯನ್ನು ಕೂಡ ಕೇಳಿತು. ಆ ನಂತರ ತಪ್ಪಿಸ್ಕೊಂಡಿದ್ರು, ಎಲ್ಲೋ ಹೋಗಿ ಬಚ್ಚಿಟ್ಕೊಂಡಿದ್ರು. ಆಮೇಲೆ ಪೊಲೀಸರು ಅವ್ರನ್ನ ಹುಡುಕಿ ಕರೆದುಕೊಂಡು ಬಂದರು, ಕೋರ್ಟಲ್ಲಿ ಹಾಜರುಪಡಿಸಿದ್ರು. ಆಮೇಲೆ ಹೊರಗೆ ಬಂದರು. ಅದೆಲ್ಲ ಕತೆ ಇದೆ ವಿಚಾರ. ಈಗ ದಿಢೀರಂತ ದೇವಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ವಿಶೇಷ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಭಾಗದ ಜನತೆಗೆ ಭರ್ಜರಿಯಾಗಿ ಭೋಜನವನ್ನು ಏರ್ಪಡಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ರಾಜಕೀಯ ತಂತ್ರಾನೆ ಅಂತ ಅನಿಸ್ತಾ ಇದೆ. मनोवांचा परसिद्धिरस्तु दीर्घसुमंगली भव आयुष्यमस्तु आरोग्यमस्तु धन समृद्धिरस्तु धान्य समृद्धिरस्तु ऐश्वर्यमस्तु सदा संपदादि सिद्धिरस्तु उन्नतोन्नत अभिवृद्धि प्राप्तिरस्तु शांत सर्व दुर्दोष निवारणमस्तु तापत्रय निवारणमस्तु सर्वैश्वर्य प्राप्तिरस्तु प्राप्तिरस्तु ಜೈಲು ಕಳಿಸುವಂಥ ಸಂದರ್ಭದಲ್ಲಿ ಕಷ್ಟ ಕಾಲಕ್ಕೆ ನಿಂತಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರುಗಳಿರ್ಬೋದು, ನಮ್ಮ ಹಿತೈಷಿಗಳಿರ್ಬೋದು, ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇರ್ಬೋದು, ಎಲ್ರಿಗೂ ಒಂದು ಇವತ್ತು ಆ ತಾಯಿ ಒಂದು ಪೂಜೆಗೆ ಇಟ್ಕೊಂಡು ಒಂದು ವಿಶೇಷವಾಗಿ ಆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಂದ್ಕೊಂಡು, ಅದಕ್ಕೆ ಇವತ್ತು ಕೆಲವರು ಯಾರೋ ನಮಗೆ ಆಗದೆ ಇರೋಂಥ ಯಾರೋ ಪಿತೂರಿ ಹೊಡೆದಂಥವ್ರು ಅವ್ರು ಹೇಳ್ತಿದ್ರು, ಇಲ್ಲ ರಾಜೀವ್ ಗೌಡ್ರದ್ದು ಕತೆ ಮುಗಿದೋಗ್ಬಿಟ್ಟಿದೆ, ಇನ್ನು ರಾಜೀವ್ ಗೌಡ್ರು ಶಿಡ್ಲಘಟ್ಟಕ್ಕೆ ಬರಲ್ಲ, ರಾಜೀವ್ ಗೌಡ್ರು ಶಿಡ್ಲಘಟ್ಟಕ್ಕೆ ಇನ್ನು ಮುಗೀತು ಅಷ್ಟೇ ಅನ್ನೋ ಮಾತನ್ನು ಕೂಡ ಏನೋ ಅಪಪ್ರಚಾರಗಳು ಹಬ್ಬಿಸ್ತಾ ಇದ್ರು. ಹಂಗಾಗಿ ಇವತ್ತು ನಮ್ಮ ಸಾದಲಮ್ಮನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು ಇವತ್ತು ಒಂದು ಊಟಕ್ಕೆ ಇಟ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಮಾಡಿದ್ವಿ. ಆ ಪೂಜೆ ಈ ರೀತಿ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಎಲ್ರಿಗೂ ಒಂದು ಮಾತು ಹೇಳಿದಾಗ ಎಲ್ಲರೂ ಕೂಡ ಇವತ್ತು ಸುಮಾರು ಹತ್ತತ್ರ ಬೆಳಗ್ಗೆಯಿಂದ ಇವಾಗವರೆಗೂ ಒಂದು 10,000ಕ್ಕೂ ಹೆಚ್ಚಿನ ಜನ ಇವತ್ತು ಎಲ್ಲರೂ ಬಂದು ಇವತ್ತು ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ. ನನ್ನ ಕುಟುಂಬಕ್ಕೆ ಹಾಗೂ ನಮ್ಮ ಎಲ್ಲ
ಕಾರ್ಯಕರ್ತರುಗಳಿಗೂ ಕೂಡ ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಳಿದ್ದಾರೆ, ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ. ಇವತ್ತು ಹೇಳ್ತಾ ಇದ್ರು, ಈಗಾಗಲೇ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಇಲ್ಲಿ ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಕೈ ಹಿಡ್ದಿದ್ದೀರಿ, ಯಾವತ್ತೂ ಕೂಡ ನೀವೇ ನಮ್ಮ ನಾಯಕರು, ನೀವು ಮುಂದೆ ಕೂಡ ಯಾವುದೇ ಕಾರಣಕ್ಕೂ ಎದುರದೆ ನೀವು ನಮ್ಮ ಸೇವೆಯಲ್ಲಿ ಸದಾ ನಿರತವಾಗಿರಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಖಂಡಿತ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಸಿರು ತನಕ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕಾರ್ಯಕರ್ತರಿಗೆ ಏನೇ ಒಂದು ತೊಂದರೆ ಇದ್ದರೂ ಕೂಡ ಅವ್ರಿಗೆ ನಾನು ಉಸಿರಾಗಿ ನಿಲ್ತೇನೆ. ಮುಂಬರುವಂಥ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಅವರೊಟ್ಟಿಗೆ ನಾನು ಅವರಿಗೆ ಬೆನ್ನೆಲುಬಾಗಿ ನಿಲ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ವಿಶೇಷವಾಗಿ ನನಗೆ ಯಾರು ಇರಲಿ, ಒಳ್ಳೆಯದು ಕೆಟ್ಟದ್ದು ಯಾರೇ ಆಗಿರಲಿ, ಒಳ್ಳೇದು ಮಾಡಿದವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಿದ್ದೀನಿ, ನನಗೆ ತೊಂದರೆ ಮಾಡಿದಂಥವ್ರಿಗೂ ಧನ್ಯವಾದಗಳು ತಿಳಿಸ್ತಿದ್ದೀನಿ. ಅವ್ರು ಮಾಡೋದು ತಪ್ಪು ಅನಿಸಿದ್ರೆ ಅವರೇ ಪಶ್ಚಾತ್ತಾಪ ಪಡಲಿ. ಆ ತಾಯಿ ಸಾರ್ಲಮ್ಮ ದೇವಿ ಇದ್ದಾರೆ, ಅವ್ರನ್ನ ಆ ತಾಯಿನೇ ಏನು ಶಿಕ್ಷಿಸಬೇಕೋ ಇಲ್ಲ ಕ್ಷಮಿಸಬೇಕೋ ಆ ತಾಯಿನೇ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕಾರ್ಯಕರ್ತರ ಈ ಬೆಂಬಲಕ್ಕೆ ನೀವು ಯಾವ ರೀತಿ ಹೇಳ್ತೀರಿ? ಕಾರ್ಯಕರ್ತರ ಬೆಂಬಲಕ್ಕೆ ಎಲ್ಲರೂ ಕೂಡ ಇವತ್ತು ನಾನು ಉಸಿರಾಗಿ ನಿಂತಿದ್ದಾರೆ. ನನಗೆ ಅದಕ್ಕೆ ಅವ್ರ ಉಸಿರಿಗೆ ನಾನು ಉಸಿರಾಗಿ, ನನ್ನ ಉಸಿರೋ ತನಕ ಅವ್ರದ್ದು ಏನೇ ತೊಂದರೆ ಇದ್ದರೂ ಕೂಡ ನಾನು ನಿಲ್ತೇನೆ. ಅವ್ರಿಗೆಲ್ರಿಗೂ ಕೂಡ ನಾನು ಚಿರುಣಿಯಾಗಿರ್ತೇನೆ. ನಾನು ಮತ್ತು ನನ್ನ ಕುಟುಂಬ ಯಾವತ್ತೂ ಚಿರುಣಿಯಾಗಿರ್ತೇವೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಜೈಲು ದೇವಸ್ಥಾನದಲ್ಲಿ ರಾಜೀವ್ ಗೌಡ ಮಾತನಾಡ್ತಾ ಇದ್ರು. ಏನಂದರೆ, ಕಾರ್ಯಕರ್ತರು ಏನಿದ್ದಾರೆ, ನನಗೆ ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದ್ದು ಮಾತ್ರ ಅಲ್ಲ, ನಾನು ಕಷ್ಟ ಕಾಲದಲ್ಲಿದ್ದಾಗ ಕೂಡ ನನ್ನ ಜೊತೆಯಲ್ಲಿದ್ದರು, ಅದಕ್ಕೋಸ್ಕರ ನಾನು ಅವರಿಗೆ ಚಿರಋಣಿ ಆಗಿರ್ತೀನಿ. ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ, ದೊಡ್ಡ ಮಟ್ಟದ ಸಹಕಾರ ಸಿಕ್ಕಿದೆ, ಅವರ ಸಹಾಯದಿಂದ ನಾನು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನೇ ಆದರೂ ಕೂಡ ನಾನು ಅವರಿಗೆ ಸಹಾಯ ಮಾಡ್ತೀನಿ ಅಂತ ಮಾತನಾಡಿದರೆ, ಆದರೆ ಈ ಹಿಂದೆ ಆದಂಥ ಘಟನೆಯಿಂದ ಏನಾಗಿದೆ, ಎಲ್ಲೋ ಒಂದು ಕಡೆ ನನ್ನ ವಿರುದ್ಧ ಯಾರೋ ಪಿತೂರಿಯನ್ನು ನಡೆಸಿದ್ದಾರೆ. ಅದು ರಾಜಕೀಯ ಪಿತೂರಿ. ಅವ್ರು ಯಾರೇ ಮಾಡಿದ್ರು ಸರಿ, ಅವ್ರಿಗೆ ದೇವರೇ ನೋಡ್ಕೊಳ್ತಾರೆ. ನಾನು ಅವ್ರಿಗೆ ಏನು ಕೆಟ್ಟದನ್ನು ಬಯಸೋಕೆ ಹೋಗಲ್ಲ. ಅದೇನಿರುತ್ತೆ ಮುಂದೆ ಆಗುತ್ತೆ. ಅಷ್ಟೇ ಅಲ್ಲ, ಮುಂದೆ ಬರುವಂಥ ಚುನಾವಣೆಗಳು ಕೂಡ ನಾನು ಸಕ್ರಿಯವಾಗಿ ಪಾಲ್ಗೊಳ್ತೀನಿ, ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷದಿಂದಾನೇ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ಈ ವಿಚಾರ ಏನೈತಿ ಇವ್ರ ಬಗ್ಗೆ ಬಂದಾಗ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದೀಗ ಎಲ್ಲವೂ ಕೂಡ ಮುಗಿದು ಸ್ವಲ್ಪ ಶಾಂತಿಯಾದಂತೆ ಕಾಣ್ತಾ ಇದೆ. ಈಗ ದೇವರ ಮೊರೆ ಹೋಗಿ ನಾನು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ ರಾಜೀವ್ ಗೌಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.